ಫ್ರೆಂಡ್ಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ನಮ್ಮ ಡೆಸ್ಟಿನೇಷನ್ಗೆ. ये नॉन एसी सराय है. यहाँ पे 200 रुपीज़ पर डे का रूम मिलता है. खोल दिया आपने? ನಾನು ಲೈವ್ ವಿಡಿಯೋ ಮಾಡುವಾಗ ಎಲ್ಲನೂ ತೋರಿಸಿದ್ದೀನಿ ನಮ್ಮ ರೂಮ್ ಹೆಂಗಿದೆ ಅಂತ ಹೇಳ್ಬಿಟ್ಟು. Hello friends, welcome back to Bharti Gaur Kannada Vlogs. So today is June 1st and we are going to Anandpur side. Come and fun with us. Fun with us? नहीं, come and join with us. Come and join with us. Yay! आप देख सकते हैं हमारे पास लगेज है और हम रेडी हैं इस समय. और बच्चे बहुत इंसिस्ट कर रहे थे कहीं जाने के लिए. तो 1 जून है तो मैंने इन सबको आज अनंतपुर साहिब दर्शन कराने लेके जा रहा हूँ. वाहिगुरु जी का ब्लेसिंग लेने जा रहे हैं और आप भी हमें ज्वाइन कीजिए गाइस. हाय गाइस, वेलकम बैक टू भारती कौर कन्नड़ा व्लॉग्स. यार ऐसे ही देख रहे हैं. चलो 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 चलो, मेरा बैग ले लो. मेरे हाथ में ये है. ಹಸುಗೆ ಹಾಕಿಬಿಡೋಣ ಅಂತ ತಗೊಂಡಿದ್ದೀನಿ. ಇವ್ರು ಲೈಟೆಲ್ಲನೂ ಆಫ್ ಮಾಡಿಬಿಟ್ಟಿದ್ದಾರೆ. ಸೊ ನೀವು ನಮ್ಮ ಜೊತೆ ಬನ್ನಿ ಅನಂತಪುರ ಸಾಹಿಬ್ಗೆ. Friends always comment about me and my brother and my mom also. Okay. Always comment about this cute boy. मम्मी के साथ हो, मम्मी के साथ. Can you please hold this? Yeah. Hey, don't keep that there. ಎಷ್ಟು ಲೇಜಿ ಆದ್ಮಿ ಅಂದರೆ ಅದನ್ನು ಏನಕ್ಕೆ ಸ್ಟೆಪ್ ಮೇಲೆ ಇಟ್ಟಿದ್ದೆ, ಗಲೀಜಾಗಿಬಿಡುತ್ತೆ ಅದು ಸ್ಟೆಪ್ಪು. वाहिगुरु जी का खालसा, वाहिगुरु जी की फतेह. जो बोले सोनियार सत श्री अकाल. ಸೊ ಫ್ರೆಂಡ್ಸ್, ಇವತ್ತು ಜರ್ನಿನ ಶುರು ಮಾಡಿದ್ದೀವಿ. ಎಲ್ಲರೂ ಹೇಳಿದಾರೆ ಮಕ್ಕಳನ್ನ ಎಲ್ಲಿಗಾದರೂ ಕರ್ಕೊಂಡು ಹೋಗಿ, ಯಾಕಂದರೆ ಬೆಂಗಳೂರ್ದು ಟ್ರಿಪ್ ನಮ್ಮದು ಕ್ಯಾನ್ಸಲ್ ಆಗಿಬಿಡ್ತು. ಸೊ ಅದಕ್ಕೋಸ್ಕರನೇ ಇವತ್ತು ಮಕ್ಕಳನ್ನ ನಾವು ರಿಲಿಜಿಯಸ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿನ ಮಹತ್ವ ಏನು ಎತ್ತ ಅಂತ ಹೇಳ್ಬಿಟ್ಟು ನಿಮಗೂ ಸಹ ಬ್ಲಾಗಿನ ಮುಖಾಂತರ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಓಕೆನಾ? ನಾವು ಆಲ್ರೆಡಿ ಅನಂತಪುರ ಸಾಹಿಬ್ಗೆ ಹೋಗಿದ್ದೀವಿ ನಮ್ಮ ಅತ್ತೆ ಮಾವನ ಜೊತೆ. ಬಟ್ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿಯಾಗಿ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮಕ್ಕಳು ಸ್ವಲ್ಪ ಅವಾಗ ಚಿಕ್ಕವರಾಗಿದ್ದರು, ಇವಾಗ ದೊಡ್ಡವ್ರು ಆಗಿಬಿಟ್ಟಿದ್ದಾರೆ. ಸೊ ಅವರು ಇವಾಗ ಸ್ವಲ್ಪ ನೋಡಿ ಎಲ್ಲನೂ ಅರ್ಥ ಮಾಡ್ಕೊತಾರೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ ಅಂದ್ಕೊಂಡ್ವಿ ಅಮೃತ್ಸರ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು. ಬಟ್ ನನ್ನ ತಮ್ಮ ಬರ್ತಾ ಇದ್ದಾನೆ ನಮ್ಮ ಮನೆಗೆ ಒಂದು ವೀಕಲ್ಲಿ. ಅವನ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಅಮೃತ್ಸರ್ಗೆ ಹೋಗ್ತಾ ಇಲ್ಲ, ಅದಕ್ಕೆ ಅನಂತಪುರ ಸಾಹಿಬ್ಗೆ ಹೋಗ್ತಾ ಇದ್ದೀವಿ. ಇನ್ನು 15 ಡೇಸಲ್ಲಿ ನಿಮಗೆ ಅಮೃತ್ಸರನ್ನು ಸಹ ಕರ್ಕೊಂಡು ಹೋಗ್ತೀವಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಫ್ರೆಂಡ್ಸ್, ಇವಾಗ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ದೀವಿ. 30 ಮಿನಿಟ್ಸ್ ಜರ್ನಿ ಪೆಂಡಿಂಗ್ ಇದೆ. ಸೊ ಮಕ್ಕಳು ಕೇಳ್ತಾ ಇದ್ರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಿಸಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇಲ್ಲಿ ರೆಸ್ಟೋರೆಂಟಲ್ಲಿ ಕುತ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರು ಮೆನುನ ಚೆಕ್ ಮಾಡ್ತಾ ಇದ್ದಾರೆ. ನನಗೆ ಬರೀ ಟೀ ಕುಡಿಬೇಕು ಅಂತ ಆಸೆ ಆಗ್ತಾ ಇದೆ. ನಮ್ಮ ಯಜಮಾನ್ರಿಗೆ ਠੰਡਾ ಕೂಲ್ ಏನಾದರೂ ಡ್ರಿಂಕ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನನ್ನ ಚಿಕ್ಕ ಮಗ ತರಲೆ ಮಾಡ್ತಾ ಇದ್ದಾನೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಏನು ಆರ್ಡ್ರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ ನಾವು ಮನೆಯಿಂದ ಹೊರಟಾಗ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟೆ ಹೊರಟಿದ್ದು. ಸೊ ಅದಕ್ಕೆ ಅಷ್ಟೇನು ಹಸುವಾಗ್ತಾ ಇರಲಿಲ್ಲ. ಸುಮ್ಮನೆ ಒಂದು ಬ್ರೇಕ್ಗೆ ಅಂತ ಹೇಳ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಯಜಮಾನ್ರು ಹೆಸರು ನೋಡಿಬಿಟ್ಟು ಮಿಕ್ಸ್ ವೆಜ್ ಪಕೋಡಾಸ್ನ ಆರ್ಡ್ರ್ ಮಾಡಿದ್ರು. ಟೇಸ್ಟ್ ಎಷ್ಟು ಬೇಕಾರಾಗಿತ್ತು ಗೊತ್ತಾ, ಚೆನ್ನಾಗೇ ಇರಲಿಲ್ಲ. ಸೊ ಹಂಗೂ ಹಿಂಗೂ ತಿಂದ್ಬಿಟ್ವಿ, ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ನಮ್ಮ ಯಜಮಾನ್ರು ಬೈತಾಯಿದ್ರು, ನೀವೇ ಸ್ಟಾಪ್ ಮಾಡೋದು ಕೇಳಿದ್ದು, ಮನೆಯಿಂದ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದುಬಿಟ್ಟು ಇವಾಗ ಇದೆಲ್ಲ ಖರ್ಚು ಮಾಡಿಬಿಟ್ಟು ನೋಡಿ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬೈತಾಯಿದ್ರು. ಸೊ ಅದಕ್ಕೆ ಹಂಗೂ ಹಿಂಗೂ ವೇಸ್ಟ್ ಮಾಡಿದ್ರೆ ಎಲ್ಲನೂ ತಿಂದ್ಬಿಟ್ವಿ. ಫ್ರೆಂಡ್ಸ್, ಫೈನಲಿ ನಾವು ರೀಚ್ ಆಗಿದ್ದೀವಿ ನಮ್ಮ ಡೆಸ್ಟಿನೇಷನ್ಗೆ. ಗುರುದ್ವಾರ ಸಾಹಿಬಲ್ಲಿ ಆಲ್ರೆಡಿ ನಾವು ಪಾರ್ಕ್ ಮಾಡಿಬಿಟ್ಟಿದ್ದೀವಿ ಗಾಡಿ. ಇವಾಗ ಒಳಗಡೆ ಹೋಗಬೇಕು, ರೂಮ್ನ ಬುಕ್ ಮಾಡಬೇಕು, ಆಮೇಲೆ ಫ್ರೆಶ್ ಆಗಿಬಿಟ್ಟು ದರ್ಶನ ಮಾಡೋದಕ್ಕೆ ಹೋಗಬೇಕು. ಪಕಡೋ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಗೊತ್ತಾ. ಇಲ್ಲಿಗೆ ಬಂದಮೇಲೆ ಒಂದು ಪಾಸಿಟಿವ್ ಫೀಲ್ ಆಗುತ್ತೆ. अच्छा लग रहा है ना सहाकी? Some guy is here.
मैं ये कह रही हूँ अच्छा लग रहा है ना यहाँ पर आके? Yes, positive vibes. Yes. No negative vibes. Only positive. vibes. Yes. मैंने वो डाल दी बोतल। Yes बेटो, आपको कैसा लग रहा है? How are you feeling? I am feeling very good. You're feeling very मैं good. And the view is I am speaking in Punjabi. ਮੈਨੂੰ ਇੱਥੇ ਆके बहुत अच्छा लग रहा है। हाँ ಇನ್ನು ಇತ್ತೆ ಹಾಕಿ बहुत अच्छा लग रहा है ಮೆನ್ನು ಬಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಗುರುದ್ವಾರ ಸಾಹಿಬ್ ಒಳಗಡೆ ತುಂಬ ಚೆನ್ನಾಗಿದೆ. ತುಂಬ ವರ್ಷ ಆಯಿತು ನಾವು ಇಲ್ಲಿಗೆ ಬಂದ್ಬಿಟ್ಟು. ಇವಾಗ ಇವನು ದೊಡ್ಡವನಾಗ್ಬಿಟ್ಟಿದ್ದಾನೆ. ಹಾಂ ಇವನು ತುಂಬ ದೊಡ್ಡವನಾಗ್ಬಿಟ್ಟಿದ್ದಾನೆ. ಇವಾಗ ಏನೇನು ನೋಡ್ತಾನೆ ಎಲ್ಲನೂ ಜ್ಞಾಪಕ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ನೋಡಿರೋದು ಎಲ್ಲ ಮರ್ತೋಗ್ಬಿಟ್ಟಿದ್ದಾನೆ. I don't know what she's. ನಾವು ಆಲ್ರೆಡಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. हम पहले भी आए थे यहाँ पर तुम्हारा दादा दादी के साथ. After 7 years. Yes, we are here after 7 years. Friends, I am first time here. Yes, he is coming for the first He's time. First time. Yes. Hey, no, beta, आप भी थे. ಇವನು ಬಂದಿದ್ದ. He was almost 1.5 year. ಅವಾಗ ಬಂದಿದ್ದ. तो गाइज हम पहुंच गए हैं फाइनली अपनी डेस्टिनेशन पे. वाहिगुरु जी की ब्लेसिंग से सेफली हम अपनी डेस्टिनेशन पे हैं और बस अब हम अंदर चल रहे हैं और स्टे का देखते हैं. वहाँ पे हमें रूम मिलते हैं और थोड़ा सा जो है लेंथी प्रोसेस है रूम लेने के लिए. तो एक बार चल के पता करते हैं कि रूम अवेलेबल है या नहीं है. अगर मिल जाते हैं तो वेल एंड गुड है, फिर हमें यहीं स्टे करेंगे. नहीं तो फिर हमें अगर नहीं मिलता तो फिर हम होटल जाके देखना पड़ेगा. 6 ವರ್ಷದ ಹಿಂದೆ ನಾವು ಬಂದಿದ್ದು ಅತ್ತೆ ಮಾವನ ಜೊತೆ ಇಲ್ಲಿಗೆ. ಆವಾಗ ನಾವು ರೂಮ್ ಪ್ರಿಫರ್ ಮಾಡ್ತಾ ಇದ್ದಿದ್ದು ತುಂಬ ರೀಸನಬಲ್ ಪ್ರೈಸಲ್ಲಿ 200 ರುಪೀಸ್ ಇಲ್ಲಾಂದರೆ ಫ್ರೀ ಸ್ಟೇ ಆ ಥರ ಪ್ರಿಫರ್ ಮಾಡ್ತಾ ಇದ್ವಿ. ಸೊ ಆವಾಗ ಸ್ವಲ್ಪ ರೂಮ್ ಸಿಗೋದು ಕಷ್ಟ ಆಗ್ತಾ ಇತ್ತು. ಇವಾಗ ತುಂಬ ಡೆವಲಪ್ಮೆಂಟ್ ಆಗಿದೆ. ಆಪ್ಷನ್ಸೂ ಸಹ ತುಂಬ ಇದೆ ಅಂತಲೇ ಹೇಳ್ಬೋದು. 200ಗೂ ರೂಮ್ ಸಿಗುತ್ತೆ, 500ಗೂ ಸಿಗುತ್ತೆ, 1100ಗೂ ಸಿಗುತ್ತೆ. ಫ್ರೀಯಾಗಿಯೂ ಸಹ ಸ್ಟೇ ಮಾಡ್ಬೋದು. ಅದೂ ಸಹ ಇಲ್ಲಿ ಫೆಸಿಲಿಟಿ ಕೊಟ್ಟಿದ್ದಾರೆ. ಲಾಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಾಗ ಅದು ನಮ್ಮ ಫಸ್ಟ್ ಟೈಮ್ ಆಗಿತ್ತು. ಫಸ್ಟ್ ಟೈಮ್ ನಾವು ಎಲ್ಲಿಗೆ ಹೋದ್ರೂ ಸಹ ಸ್ವಲ್ಪ ಕನ್ಫ್ಯೂಷನ್ ಅಂತೂ ಆಗೇ ಆಗುತ್ತೆ. ಆ ಕನ್ಫ್ಯೂಷನ್ ಇಂದನೇ ಸ್ವಲ್ಪ ಲೇಟಾಗಿ ನಮಗೆ ರೂಮ್ ಸಿಕ್ತು ಲಾಸ್ಟ್ ಟೈಮು. ಸೊ ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ದು ನಿಮಗೆ ತುಂಬ ಲಾಂಗ್ ಪ್ರೊಸೀಜರು ಅಂತ ಹೇಳ್ಬಿಟ್ಟು. ಇವಾಗ ಏನೂ ಆ ಥರ ಏನೂ ಆಗಿಲ್ಲ, ನಮಗೆ ಈಸಿಯಾಗಿ ರೂಮ್ ಸಿಕ್ಬಿಡ್ತು ಅಂತ ಹೇಳ್ಬೋದು. ಯಾಕಂದರೆ ನಾವು ಒಂದೇ ಒಂದು ಆಪ್ಷನ್ನ ಚೂಸ್ ಮಾಡಿರಲಿಲ್ಲ. ನಮಗೆ ಇನ್ನೂ ಆಪ್ಷನ್ಸ್ ಇದ್ವು. 500 ರುಪೀಸ್ದು ಇತ್ತು, 1100 ರುಪೀಸ್ದು ಇತ್ತು. ಸೊ ಅದರಿಂದ ನಮಗೆ ಈಸಿ ಆಯಿತು ಅಂತ ಹೇಳ್ಬೋದು. ಲಾಸ್ಟ್ ಟೈಮು ನಮ್ಮ ಅತ್ತೆ ಮಾವ ಜೊತೆ ಬಂದಾಗ ಅವರು ಎಲ್ಲಿ ಸ್ಟೇ ಮಾಡಬೇಕು ಅಂತ ಪ್ರಿಫರ್ ಮಾಡಿದ್ರು ಅಲ್ಲೇ ನಾವು ಸಹ ಸ್ಟೇ ಮಾಡಿದ್ವಿ. ಇವಾಗ ನಾನು ತೋರಿಸೋ ಯಾತ್ರಿ ನಿವಾಸ್ ಇದನ್ನು ಸರಾಯಿ ಅಂತ ಹೇಳ್ತಾರೆ. ಇಲ್ಲಿ ತುಂಬ ರೂಮ್ಸ್ ಅವೈಲೇಬಲ್ ಇತ್ತು. ನಮ್ಮ ಯಜಮಾನ್ರೆಲ್ಲ ನೋಡ್ಕೊಂಡು ಬಂದರು. ಬಟ್ ಏನು ಒಂದು ಡ್ರಾಬ್ಯಾಕ್ ಅಂದರೆ ನಾವಿರೋದು 4 ಜನ, ನಮಗೆ ಸಿಂಗಲ್ ಬೆಡ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಚೂಸ್ ಮಾಡಿಲ್ಲ. 500 ರುಪೀಸ್ ಪರ್ ರೂಮ್ಗೆ ತುಂಬ ಚೆನ್ನಾಗಿಯೂ ಸಹ ಇತ್ತು ರೂಮು. ಬಟ್ ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಅಂದ್ಕೊಂಡ್ರು. ಸೊ ಅದಕ್ಕೆ ಇಲ್ಲಿ ನಾವು ಬೇಡ ಅಂತ ಹೇಳ್ಬಿಟ್ಟು ಬೇರೆ ಯಾತ್ರಿ ನಿವಾಸ್ಗೆ ಅಂದರೆ ಬೇರೆ ಸರಾಯಿಗೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಆಲ್ರೆಡಿ ನೋಡ್ಕೊಂಡು ಅಲ್ಲಿನೂ ಸಹ ಬಂದಿದ್ದಾರೆ. ಮಕ್ಕಳಿಗೆ ಅದು ತುಂಬ ಇಷ್ಟ ಆಯಿತು. ಯಾಕಂದರೆ ಅದು ಒಂದು 5 ಸ್ಟಾರ್ ಟಚನ್ನ ಕೊಟ್ಟಿದ್ದು, ಹೊಸದಾಗಿ ಮಾಡ್ತಾ ಇರೋ ಸರಾಯಿ ಅದು. 1100 ರುಪೀಸ್ಗೆ ಪರ್ ನೈಟ್ ಚಾರ್ಜ್ ಮಾಡ್ತಾರೆ. ಸೊ ಅದು ತುಂಬ ನೋಡೋದಕ್ಕೂ ಚೆನ್ನಾಗಿತ್ತು. 2 ಡಬಲ್ ಬೆಡ್ನ ಕೊಟ್ಟಿದ್ರು ಒಂದು ರೂಮಲ್ಲಿ ವಿತ್ AC ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. तो जी ऐसा है, अभी हम है ना इस सराय में जो निवास स्थान दिखाया है इसमें से हम ना ठहर के हम आगे वाली सराय में जा रहे हैं निवास स्थान, वो आपको भी दिखाते हैं. इसमें है टैरिफ 500 रुपीज़. अगर जिसने भी आना है 500 रुपये देकर 500 रुपये डिपॉजिट, टोटल 1000 रुपीज़ देने हैं. आप अगर यहाँ पे रुकना चाहे रुक सकते हैं. इसमें डबल बेड की व्यवस्था नहीं है, बट हम आगे चलते हैं उसमें डबल बेड है. और नवीन विदाउट AC है ना ये? नहीं AC है, AC है. हाँ. डैडी दूसरा वो बनी है नई वाली. ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ಅಲ್ಲ, ಇದು ಬಂದ್ಬಿಟ್ಟು ಹೊಸದಾಗಿ ಮಾಡಿದ್ದಾರೆ. ಡಬಲ್ ಬೆಡ್ ಫೆಸಿಲಿಟಿ ಕೊಡ್ತಾರೆ ಅದರಲ್ಲಿ, ಮತ್ತು AC ಸಹ ಇದೆ. ಇದೂ ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸೂ ಸಹ. ಬಟ್ ಡಬಲ್ ಬೆಡ್ ಫೆಸಿಲಿಟಿ ಇಲ್ಲ. ಮಕ್ಕಳಿಗೆ ಈ ಥರ ಎಲ್ಲ ಇದ್ದರೆ ಆ್ಯಂಬಿಯನ್ಸ್ ಚೆನ್ನಾಗಿ ಅನಿಸುತ್ತೆ. ये नई बनी है यात्री निवास. यहाँ पे भी ठहर सकते हैं. यहाँ पे कई सारे ऑप्शंस हैं रहने के. तो ऐसा कुछ नहीं है कि लोग कंफर्टेबली रह सकते हैं अपने अनुसार. यहाँ का चार्जेस है 1100 रुपीज़. टोटल 1500 रुपीज़ चार्ज करेंगे, जिसमें से 400 ये नेक्स्ट डे रिफ़ंड कर देंगे. तो ये नई बनी है, आप देख सकते हैं. इसके दर्शन कर लीजिए. इसके दर्शन देख सकते हैं, बोलो ಎಕ್ಸ್ಪ್ಲೋರ್ ಇಟ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ 5 ಸ್ಟಾರ್ ಹೋಟೆಲ್ ಥರನೇ ಇದೆ ಅಂತ ಹೇಳ್ಬೋದು. ವಾಹಿಗುರು ನೋ 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 बुकिंग कितना है?
वो समय है कि 10-15 मिनट चले, उसका पटका सेट कर दो। ಅಭಿ नहीं करूँगी ಪ್ಲೀಸ್. ನೋ ನೋ, ಈ ಒಂದು ಪಟ್ಕ ಸೆಟ್ ಮಾಡೋದಕ್ಕೂ ನನಗೆ ಹೇಳ್ತಾರೆ ನೋಡಿ ನಮ್ಮ ಯಜಮಾನ್ರು. ವಾಹಿಗುರು ವಾಹಿಗುರು ಜಿ ಕಿ ಕಾಲ್ಸ ವಾಹಿಗುರು ಜಿ. ಅರ್ದಾಸ್ ಅವ್ರೇನಾ ಇವ್ರು ಅವಾಗಿಂದ ನನ್ನ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ವಾಶ್ರೂಮ್ಗೆ ಹೋಗ್ತೀಯಾ ಅಂತ ಹೇಳ್ಬಿಟ್ಟು. ಟ್ರಾವೆಲ್ ಮಾಡೋವಾಗ ನಾನು ಅಷ್ಟು ವಾಶ್ರೂಮ್ ಯೂಸ್ ಮಾಡಲ್ಲ. ಒಂದ್ಸಲ ರೂಮಲ್ಲಿ ಹೋದ್ಮೇಲೆ ವಾಶ್ರೂಮ್ ಯೂಸ್ ಮಾಡ್ತೀನಿ. डैडी जी कहते महाराज नू लगेज रूम तो चेक कर, उत्थे कोई हैगा. ಯು ಶುಡ್ ನಾಟ್ ಚೆಕ್ ಲೈಕ್ ದ್ಯಾಟ್ ಬಿಕಾಸ್ ಇಟ್ಸ್ ನ್ಯೂ ಪ್ಲೇಸ್ ನಾ. डैडी जी ಇವಾಗ ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಬುಕ್ಕಿಂಗ್ ಮಾಡೋದಕ್ಕೆ. ಯಾರೂ ರಿಸೆಪ್ಷನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ 10 ಮಿನಿಟ್ಸ್ ಮುಂಚೆ ಇಲ್ಲಿ ಎಂಕ್ವೈರಿ ಮಾಡಿಕೊಂಡು ನನ್ನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಗುರುದು ಫೋಟೋ ಇದೆ ಅಲ್ಲ, ಅದು 10ನೇ ಗುರು ಗೋವಿಂದ್ ಸಿಂಗ್ ಅವ್ರದ್ದು, ಗುರು ಗೋವಿಂದ್ ಸಿಂಗ್ ಜಿ ಅವ್ರದ್ದು. ಸೊ ಇಲ್ಲಿನ ಪ್ರಾಮುಖ್ಯತೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾಳೆ ನಾನು ವ್ಲಾಗಿನ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. कौन सा गुरु है बताना? 10वें गुरु है ना? हाँ, 10वें गुरु गोविंद सिंह जी। आपने की मालूम है? हाँ मैंने बता दिया. आई जस्ट वांट टू कंफर्म. ಫೈನಲಿ ನಮಗೆ ರೂಮ್ ಸಿಕ್ಬಿಟ್ಟಿದೆ. ರೂಮ್ ಸಿಕ್ಕೋವಾಗ ನಾನು ಲೈವ್ ವಿಡಿಯೋ ಮಾಡಿದ್ದೆ, ಅದರಲ್ಲಿ ರೂಮ್ ಟೂರೂ ಸಹ ಕೊಟ್ಟಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ನಾವು 10 ನಿಮಿಷದವರೆಗೂ ರೆಸ್ಟ್ ಮಾಡಿಬಿಟ್ಟು ಇವಾಗ ಲಂಗರ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಹೇಳ್ತಾ ಇದ್ದಾರೆ ಬೆಳಗ್ಗೆ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡಿಬಿಟ್ಟು ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬೇಡ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ಬೇರೆ ಟೀತ್ ಪೇನ್ ಆಗ್ತಾ ಇದೆ ಅಂತೆ. ಸೊ ಅದಕ್ಕೆ ಮೆಡಿಸಿನ್ ತಗೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ನಾನು ಲೈವ್ ವಿಡಿಯೋ ಮಾಡೋವಾಗ ಎಲ್ಲನೂ ತೋರಿಸಿದ್ದೀನಿ ನಮ್ಮ ರೂಮ್ ಹೆಂಗಿದೆ ಅಂತ ಹೇಳ್ಬಿಟ್ಟು. ಒಂದ್ಸಲ ಲೈವಲ್ಲಿ ಹೋಗ್ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ನಾರ್ಮಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಮಕ್ಕಳು ನೋಡಿ ಎಕ್ಸೈಟೆಡಲ್ಲಿ ತುಂಬ ಎಕ್ಸೈಟೆಡ್ ಆಗಿಬಿಡ್ತಾರೆ. ಚಿಕ್ಕ ಪುಟ್ಟ ತಪ್ಪುಗಳನ್ನ ಮಾಡಿಬಿಡ್ತಾರೆ. ಕ್ಲೋಸ್ ಆಗಿದೆ. बेटा आराम से बात दिखाइयो, आराम से. हो जाएगा तो ओपन नहीं कर पाएंगे हम. मैंने किधर रखा है? ಲಿಫ್ಟ್ ಇನ್ನೂ ರೆಡಿ ಆಗ್ತಾ ಇದೆ. ಸೊ ಅದಕ್ಕೆ ನಾವು ಲಿಫ್ಟ್ ಯೂಸ್ ಮಾಡಲ್ಲ, ಸ್ಟೆಪ್ಸ್ ಯೂಸ್ ಮಾಡಿಕೊಂಡು ಕೆಳಗಡೆ ಹೋಗ್ತೀವಿ. रात को कोई सोता नहीं है इधर. पूरा जो एरिया है ना, ये गुरुद्वारा साहिब का परिसर सब घूमते हैं. ಎಸ್, जैसे वो होता है ना, कहीं भी जाए टेंपल का एरिया होता है, धर्मस्थला. ಇಲ್ಲಿ ಆ್ಯಕ್ಚುಲಿ ರಾತ್ರಿ ಹೊತ್ತು ಯಾರೂ ನಿದ್ದೆ ಮಾಡಲ್ಲ. ಇಷ್ಟು ಓಪನ್ ಸ್ಪೇಸ್ ಆಗಿರೋದ್ರಿಂದ ಫೆಸಿಲಿಟೀಸ್ ತುಂಬ ಕೊಟ್ಬಿಟ್ಟಿದ್ದಾರೆ. ಚಿಕ್ಕ ಪುಟ್ಟ ಶಾಪ್ಗಳೆಲ್ಲ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಗಾಳಿನೂ ಬರುತ್ತೆ ಇಲ್ಲಿ. ಸೊ ಅದರಿಂದ ಆಚೆನೇ ಇರ್ತಾರೆ ತುಂಬ ಜನ. ಬೆಳಗ್ಗೆ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಮಲಗೋದೇ ಇಲ್ಲ. ಸೊ ಬೆಳಿಗ್ಗೆ ದರ್ಶನ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಅವ್ರು ರಾತ್ರಿ ಎಲ್ಲನೂ ಇಲ್ಲಿ ಓಪನ್ ಸ್ಪೇಸಲ್ಲಿ ಅದು ಇದು ತಿನ್ಕೊಂಡು ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡ್ತಾರೆ. ಈ ಗುರುದ್ವಾರದ ಹೆಸರು ಬಂದ್ಬಿಟ್ಟು ತಖತ್ ಶ್ರೀ ಕೇಸ್ಗರ್ ಸಾಹಿಬ್ ಜಿ ಅಂತ ಹೇಳ್ಬಿಟ್ಟು. ಇದು ಅನಂತಪುರ್ ಪಂಜಾಬಲ್ಲಿ ಲೊಕೇಟ್ ಆದ್ದರಿಂದ ಅನಂತಪುರ್ ಸಾಹಿಬ್ ಜಿ ಅಂತಲೂ ಸಹ ಕರೀತಾರೆ. ನಾಳೆ ಬೆಳಗ್ಗೆ ನಾವು ದರ್ಶನ ಮಾಡೋದಕ್ಕೆ ಬರ್ತೀವಿ, ಮತ್ತು ವ್ಲಾಗೂ ಸಹ ಆದಷ್ಟು ಮಾಡ್ತೀನಿ. ಆ ಒಂದು ವ್ಲಾಗಲ್ಲಿ ಈ ಒಂದು ಗುರುದ್ವಾರ ಸಾಹಿಬ್ ಬಗ್ಗೆ ಸ್ವಲ್ಪ ಹಿಸ್ಟ್ರಿನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈಗ ಜಸ್ಟ್ ನಾವು ಗುರುದ್ವಾರದ ಪ್ರಿಮೈಸಸ್ಸಲ್ಲಿ ವಾಕ್ ಮಾಡ್ತಾ ಇದ್ದೀವಿ. ಇಲ್ಲಿಯ ಆ್ಯಂಬಿಯನ್ಸ್, ಒಂದು ಗುಡ್ ವೈಬ್ಸ್, ಪಾಸಿಟಿವ್ ವೈಬ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಹಲವಾರು ಜನ ಗುರುದ್ವಾರದ ಮುಂದೆನೇ ಕುತ್ಕೊಂಡು ರಾತ್ರಿ ಪೂರ್ತಿ ಕಾಲವನ್ನು ಕಳೀತಾರೆ. ತುಂಬ ಚೆನ್ನಾಗಿ ಗಾಳಿನೂ ಸಹ ಬರ್ತಾಯಿತ್ತು. ಓಪನ್ ಸ್ಪೇಸ್ ಆದ್ದರಿಂದ ಸುತ್ತಮುತ್ತ ಬೆಟ್ಟಗಳಿವೆ. ಸೊ ಅದರಿಂದ ಒಳ್ಳೆ ಗಾಳಿನೂ ಸಹ ಬರ್ತಾಯಿತ್ತು. ಈಗ ನಾವು ಹಂಗೆ ನಡ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ ಲಂಗರ್ ಸೇವನೆಯನ್ನು ಮಾಡಲು. ಇಲ್ಲೆಲ್ಲ 24 hours ಲಂಗರ್ ಸೇವೆನ ಮಾಡ್ತಾನೆ ಇರ್ತಾರೆ, ಸರ್ವ್ ಮಾಡ್ತಾನೆ ಇರ್ತಾರೆ. ಲಂಗರ್ ಅಂದರೆ ಊಟ. ಸೊ ಇಲ್ಲಿಗೆ ಬಂದವರು ಯಾರೂ ಹಸ್ಕೊಂಡು ಹೋಗಲ್ಲ. ಯಾವುದೇ ಗುರುದ್ವಾರ ಸಾಹಿಬ್ಗಳಲ್ಲಿ ಹೋದ್ರೂ 3 ಟೈಮ್ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ನಮಗಾದಷ್ಟು ಸೇವೆ ನಾವು ಸಲ್ಲಿಸಿ ಹೋಗ್ಬೋದು. तो गाइस इस समय आपको लाइव में एक और नई जगह है. ये भी अनंतपुर साहिब गुरुद्वारे के अंदर का एक और सराय है.
आप देख सकते हैं इस सराय को आप चारों तरफ से। अब यहाँ पे मैं क्यों लाया हूँ, यहाँ पे मैं 2017 तुम या अकेले 18 नहीं आए, हम सभी आए हैं। 2018 में हम पूरे परिवार के साथ में आया था, अपने मम्मी डैडी भारती और मनराज और सनी, ये दोनों बहुत छोटे थे उस समय, तो हम यहाँ रुके थे। ये नॉन AC सराय है, यहाँ पे 200 रुपीज़ पर डे का रूम मिलता है। आप यहाँ पे कभी अगर कोई आता है कहीं आप अपनी फैमिली के साथ, तो वो यहाँ पे नॉन AC वाले रूम में रुक सकता है। काफ़ी साफ़ सुथरी है, बहुत नीट एंड क्लीन है। अगर अंदर गर्मी लगती है तो लोग बाहर भी सो सकते हैं। देखो ತುಂಬ ಓಪನ್ ಪ್ಲೇಸು, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಪ್ಲೇಸ್ ನಮಗೆ ಸಿಕ್ಕಿರಲಿಲ್ಲ, ನಾವು ತುಂಬ ದಿವಸ ತುಂಬ ವರ್ಷ ಆದಮೇಲೆ ಬಂದ್ವಲ್ಲ, ಸೊ ಅದಕ್ಕೆ ಆ ಕಡೆ ಹೋಗ್ಬಿಟ್ವಿ. ಇವಾಗ ಇಲ್ಲಿಗೆ ಬಂದಮೇಲೆ ಮಕ್ಕಳಿಗೆಲ್ಲನೂ ಇಲ್ಲೇ ಇಷ್ಟ ಆಗ್ತಾಯಿದೆ. ಬಟ್ ರೂಮಲ್ಲಿ AC ಇಲ್ಲ ಮತ್ತು ಬೆಡ್ಸ್ ಇಲ್ಲ ಅಷ್ಟೇ. ಬಟ್ ರೂಮ್ಸ್ ಮಾತ್ರ ಸಖತ್ತಾಗಿ ಸೂಪರಾಗಿ ಕ್ಲೀನಾಗಿರುತ್ತೆ. ಮತ್ತು ಈ ಪ್ಲೇಸ್ ನೋಡಿ ಎಷ್ಟೊಂದು ರೂಮ್ಸ್ ಇದೆ ನೋಡಿ, ಫುಲ್ಲು ಸ್ಕ್ವೇರ್ ಶೇಪಲ್ಲಿ ಮಾಡಿದ್ದಾರೆ. ಎಲ್ಲ ಕಡೆನೂ ರೂಮ್ಸ್ ಇನ್ನೂ ಖಾಲಿ ಇದೆ ಅಂತ ಅನಿಸುತ್ತೆ. ಈ ಪಾರ್ಕಲ್ಲಿ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು, ಒಳ್ಳೆ ಗಾಳಿನೂ ಬರ್ತಾ ಇದೆ. ಮಕ್ಕಳು ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ಇವನು ತುಂಬ ಚಿಕ್ಕವನಾಗಿದ್ದ ನಾವು ಲಾಸ್ಟ್ ಟೈಮ್ ಬಂದಾಗ. ಆ ಮಕ್ಕಳು ಆಡ್ತಾ ಇದ್ದಾರೆ ನೋಡಿ, ಅದೇ ಥರ ಇವನು ಆಡ್ತಾ ಇದ್ದ ಅವಾಗ. ತುಂಬಿಗೆಲ್ಲ ತಾನೇ ಯಾಪರ್ ಹೆಲಿಕಾಪ್ಟರ್ ಉಡಾಯ್ತಾ? ಹಾಂ, ಮಕ್ಕಳು ಅದನ್ನೇ ಆಡ್ತಾ ಇದ್ದಾರೆ ನೋಡಿ, ಹೆಲಿಕಾಪ್ಟರೇ. ನಮ್ಮದು ರೂಮ್ ಬಂದುಬಿಟ್ಟು ಅಲ್ಲಿ 49 ರೂಮ್ ನಂಬರ್ ತಾನ, 49 था हमारा रूम नंबर. हाँ मुझे पता है 49 था ರೂಮ್ ನಂಬರ್. ಸೊ ತುಂಬ ಚೆನ್ನಾಗಿತ್ತು ಅವಾಗ್ಲೂ, ಇವಾಗ್ಲೂ ತುಂಬ ಚೆನ್ನಾಗಿದೆ. ಮಾವಿನಕಾಯಿ ಮರದಲ್ಲಿ ಮಾವಿನಕಾಯಿಗಳು ತುಂಬ ಬಂದಿದೆ. ಇವಾಗ ಅಷ್ಟು ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ. ಹಾಂ, ಮ್ಯಾಂಗೋ ಮಂಗಿ ಇದರಲ್ಲಿ ನೋಡಿ ಸಖತ್ತಾಗಿ ಬಂದಿವೆ. ಓಹೋ, ನಮಗೆ ಈ ಪ್ಲೇಸ್ ತುಂಬ ಅಂದರೆ ತುಂಬ ಇಷ್ಟ. ಚಲೋ ಫ್ರೆಂಡ್ಸ್, ಇವಾಗ ರಾತ್ರಿ 11 ಗಂಟೆ ಆಗ್ತಾಯಿದೆ. ಎಲ್ಲರೂ ನಿದ್ದೆ ಹೇಳಿದ್ದೀವಿ. ನನ್ನ ಮಗ ನೋಡಿ ಲ್ಯಾಪ್ಟಾಪ್ ಇಟ್ಕೊಂಡಿದ್ದಾನೆ. ಸೈಡಲ್ಲಿ ಇಡೋ, ಮಲ್ಕೋ ಅಂತ ಹೇಳಿದ್ರೆ ಮಲ್ಕೊತಾ ಇಲ್ಲ. ಲ್ಯಾಪ್ಟಾಪ್ ಓಪನ್ ಮಾಡಿಬಿಟ್ಟು ವೀಡಿಯೋಸ್ ನೋಡ್ತಾ ಇದ್ದಾನೆ. ಕ್ಯಾ ಕರೆಗ? ಹಾಂ, ನಮ್ಮ ಯಜಮಾನ್ರು ನಿದ್ದೆ ಮಾಡೋವಾಗ ಇವನು ಈ ಥರ ದಾಡಿನ ಮಸಾಜ್ ಮಾಡ್ತಾನೆ. ಸೊ ನಮ್ಮ ಯಜಮಾನ್ರು ಬೇಗ ನಿದ್ದೆ ಮಾಡಿಬಿಡ್ತಾರೆ ಆ್ಯಕ್ಚುಲಿ. ಹಾಂ, ಅಚ್ಚಿ ನೀಂದ ಆತಿ. ಈವ್ನಿಂಗ್ ಮಾಡಿಲ್ಲ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಇದೇ ರೀತಿನೇ ನಿದ್ದೆ ಮಾಡ್ತಾರೆ, ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಚಲೋ ಬೋಲೋ ಗುಡ್ ನೈಟ್ ಬೋಲ್ ದೋ. ಗುಡ್ ನೈಟ್. ಗುಡ್ ನೈಟ್. ಲ್ಯಾಪ್ಟಾಪ್ ಬಂದ್ ಕರೋ. ಗುಡ್ ನೈಟ್. ಗುಡ್ ನೈಟ್. ನಾಳೆ ಬೆಳಗ್ಗೆ ಎದ್ದೇಳಬೇಕು. ಇವಾಗ 11 ಗಂಟೆ ಆಗಿದೆ. ಸೊ ಅದಕ್ಕೆ ಇವಾಗ ಮಲ್ಕೊತೀವಿ. ಮತ್ತೆ ನಾಳೆ ಸಿಗೋಣ. ಅಲ್ಲಿವರೆಗೂ ಬಾಯ್ 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 ಬಾಯ್.